ನಮ್ಮ ಹೆಸರು ರಮೇಶ್ ಅಂತ ಸರ್. ಹ್ಞೂ ವಿಜಯನಗರ ಜಿಲ್ಲಾ ಹೂನಡಗಲಿ ತಾಲೂಕು ಇಟಗಿ ಗ್ರಾಮ ಸರ್. ಎಷ್ಟು ಎಕರೆ ರೀ ಇದು ದಾಳಿಂಬ್ರೆ? 3 ಎಕರೆ ಸರ್. 3 ಎಕರೆ. ಇವಾಗ ಇದು ಫಸ್ಟ್ನೇ ಕ್ರಾಪ್ ಅಲ್ರಿ? ಇದು ಫಸ್ಟ್ ಸರ್. ಫಸ್ಟ್ನೇ ಕ್ರಾಪ್. ಎಷ್ಟು ತಿಂಗಳು ಸಸಿ ರೀ ಇದು? ಇದು 19 ತಿಂಗಳು ಸಸಿ ಸರ್. 19 ತಿಂಗಳು ಸಸಿ. ಇದು ಫಸ್ಟ್ನೇ ಕಟಾವು. ಒಳ್ಳೆ ಇದೈತಿ. ನೀವು ಇಸ್ರಲ್ಲಿ ಯಾವಾಗ ರೀ, ಯಾವ ತಿಂಗಳಾಗ್ರಿ ಮಾಡಿದ್ದು? ಆಗಸ್ಟ್ 1ನೇ ತಾರೀಕಿಗೆ ಹೊಡಿದ್ವಿ ಸರ್. ಆಗಸ್ಟ್ 1ನೇ ತಾರೀಕು. 1ನೇ ತಾರೀಕು. ಸೊ ಆ ಟೈಮ್ನಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರ್ತೈತಿ. ಇತ್ತು ಸರ್. ಅದು ನಾವು ಹೊಡೆದು ಒಂದು 3 ದಿನ ಬಿಸಿಲಿತ್ತು ಸರ್. ಆಮೇಲೆ ದಿನ ನೀರು ಹರಿಯಂಗೆ ಮಳೆ ಆಗ ಸರ್. ಹಾಂ ಹಾಂ. ಆದ್ರೂ ಇದ್ರಾಗ ಹೂವು ಕಿತ್ಕೊಂಡ್ ಸರ್. ಅಲ್ಲಿಗೆ ಬರೀ ಗಂಡು ಹೂವು ಬಂದು ಸರ್. ನಾವು ಡಾಕ್ಟ್ರನ್ನ ಕೇಳಿದ್ವಿ, ಇಲ್ಲ ಇದು ಬಿಟ್ಟು ಗಂಡು ಎಲ್ಲ ಉದ್ರಿಂದ ಹೆಣ್ಣು ಹೂವು ಬರ್ತೈತಿ ಅಂದ್ರೆ ಸರ್. ಆದ್ರೆ ಹಂಗ ಬಂತು ಸರ್. ಹಂಗ ಬಂತು. ಮತ್ತೆ ಡಾಕ್ಟರ್ ಸಲಹೆ ಹೆಂಗೆ ಕೊಟ್ಕೊಂತ ಹೋದ್ರೆ ಹಂಗೆ ನಾವು ಮಾಡ್ಕೊಂತ ಬಂದ್ವಿ. ಅಂದ್ರೆ ಕನ್ಸಲ್ಟಿಂಗ್ ಯಾರು ಮಾಡ್ತಾರದು ನಿಮಗೆ? ಹನುಮಂತಪ್ಪ ಡಾಕ್ಟರ್ ಸರ್. ಹೌದ್ರಿ. ಈಗ ಆಗಸ್ಟು ಎಷ್ಟನೇ ತಾರೀಕು? ಆಗಸ್ಟ್ 1ನೇ ತಾರೀಕಲ್ಲಿ. ಆಗಸ್ಟ್ 1ನೇ ತಾರೀಕಲ್ಲಿ ಅಂದ್ರೆ ಆಗಸ್ಟ್ ಮಂತಲ್ಲಿ ಇತರೆಲ್ಲಿ ಮಾಡಿದ್ರೆ ಈ ಊರ ಭಾಳ ಜನ ಇದ್ದರು. ಈ ಊರಾಗಂತಲ್ಲ, ಭಾಳಷ್ಟು ಕಡೆ ಆಗಸ್ಟ್ ಮಂತಲ್ಲಿ ಏನು ಇತರೆಲ್ಲಿ ಮಾಡಿದ್ರು 90% ಏನಾಗಿಬಿಟ್ಟವು ಎಲ್ಲ ಫ್ಲವರ್ ಡ್ರಾಪ್ ಆಗೋದು ಅಥವಾ ಹೂ ಬರ್ದೇ ಇರೋದು, ಈ ಥರ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಷನ್ ಆಗಿತ್ತು. ಆ ಇದರಲ್ಲಿ ಯಾರು ಸ್ವಲ್ಪ ಚಾಲೆಂಜಸ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಚೆನ್ನಾಗಿ ಫ್ಲವರ್ ಡ್ರಾಪಿಂಗ್ ಕಂಟ್ರೋಲ್ ಆಗಿ ಸೆಟ್ಟಿಂಗ್ ಕೂಡ ಆಗಿದ್ದಾವೆ. ಅದರಲ್ಲಿ ಇವರು ಒಬ್ಬರು ಅಂದರೆ ಚಾಚು ತಪ್ಪದೇ ಕೆಲಸ ಮಾಡಿದರು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇಲ್ಲೇ ಪಕ್ಕದಲ್ಲೇ ಇವರು ನಾಗರಾಜ್ ಅಂತೇಳಿ, ಇವರು ಆ ಟೈಮಲ್ಲಿ ಒಂದು ಫ್ಲವರ್ ಡ್ರಾಪಿಂಗ್ ಆದವು. ನಡುವೆ ನೀರು ಬಿಡಲಿಲ್ಲ ಅವರು. ಅಂದರೆ ಇಲ್ಲಿ ನಮಗೆ ಓವರಾಗಿ ಮಳೆ ಇರಲಿಲ್ಲ, ಪೂರ ಬೆಡ್ ತೆಗೆಂಗೆ ಮಳೆ ಇರಲಿಲ್ಲ. ಸುಮ್ಮನೆ ಜುಬ್ಬು ಬರೋದು ಹೋಗೋದು, ಮೋಡು ಮುಚ್ಚೋದು, ಈ ಥರ ಒಂದು ಪ್ರಾಬ್ಲಮ್ ಇತ್ತು. ಅದನ್ನು ಈ ಮಳೆ ಬಂದೈತಂತೇಳಿ ನೀರು ನಿಲ್ಲಿಸೋದು, ಈ ಥರ ಭಾಳಷ್ಟು ಕಡೆ ಹಿಂಗೆ ಆಗಿತ್ತು. ಬಟ್ ಈ ಊರಾಗ ಈ ಇಟಗಿ ಗ್ರಾಮದಾಗ ಸುಮಾರು ಪ್ಲಾಟ್ಗಳನ್ನು ನೋಡ್ತೀನಿ ನಾನು. ಇದರಲ್ಲಿ 1-2 ಪ್ಲಾಟ್ ಬಿಟ್ಟರೆ 2 ಪ್ಲಾಟ್ ಬಿಟ್ಟರೆ ಉಳಿದೆಲ್ಲವೂ ಭಾಳ ಚೆನ್ನಾಗಿ ಸೆಟ್ಟಿಂಗ್ ಆಗಿದ್ದಾವೆ. ಅಂದರೆ ಆಗಸ್ಟ್ ಮಂತಲ್ಲಿ ಯಾರು ಇತರಲ್ಲಿ ಮಾಡಿದ್ದಾರೆ ಭಾಳ ಕಡೆ, ನನಗೆ ಗೊತ್ತಿರೋಂಗೆ ಭಾಳ ಕಡೆ ಫೇಲ್ಯೂರ್ ಭಾಳ ಆಗಿದ್ದಾವೆ. ಈಗ ಸುಮಾರು ಎಷ್ಟು ತಿಂಗಳಾಗಿರ್ಬೋದು ರೀ? ಈಗ 5 ತಿಂಗಳದ್ದು ಕ್ರಾಪು ಇದು. ಫಸ್ಟ್ ಕ್ರಾಪ್ ಅದು. ಈ ಸೈಜನ್ನು ನೋಡ್ಕೋಬೋದು, ಯಾವ ಥರ ಸೈಜ್ ಇದೆ. ಅಂದರೆ ಇವರು ಹಣ್ಣು ಕೂಡ ನೋಡ್ಬೋದು ಹೆಂಗಿದೆ ಅಂತೇಳಿ. ಸೈಜ್ಗಳು ಒಳ್ಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಸೈಜ್ ಹೊಂಟಿದೆ. ಅಂದರೆ ಸಣ್ಣ ಫಸ್ಟ್ ಕ್ರಾಪ್ ಆದರೂ ಕೂಡ ಚೆನ್ನಾಗಿದೆ. ನಾವೇನು ನ್ಯೂಟ್ರಿಯೆಂಟ್ ಸ್ಲರಿ ಅಂತ ಕೊಡ್ತೀವಿ, ಒಂದು ನ್ಯೂಟ್ರಿಯೆಂಟ್ ಸ್ಲರಿ ಅಂತ ಕೊಡ್ತೀವಿ, ಅದನ್ನು ಕರೆಕ್ಟಾಗಿ ಚಾಚದ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಬಯೋ ಪ್ರಾಡಕ್ಟ್ಗಳಂತ ಐತಿ, ಸೂಡೋಮೋನಾಸ್, ಬ್ಯಾಸಿಲಸ್, ಆ ಥರ ಒಂದು ಪ್ರಾಡಕ್ಟನ್ನು ಡ್ರಿಪ್ಪಲ್ಲಿ ಕೊಡಿಸಿ ಅದು ಕೂಡ ಚೆನ್ನಾಗಿ ಚಾಚದ ಮಾಡ್ತಾಯಿದ್ದಾರೆ ಅವರು. ಹೀಗಾಗಿ ಕ್ರಾಪು ಒಳ್ಳೆ ಚೆನ್ನಾಗಿದೆ. ಮತ್ತೊಂದು ಆ್ಯಕ್ಟಿವ್ ಕ್ರಾಪ್ ಅಂತೇಳಿ ಒಂದು ಪ್ರಾಡಕ್ಟ್ ಕೊಡ್ತೀವಿ, ಅದು ಮೇಲಿಂದ ಮೇಲೆ ತಿಂಗಳಿಗೆ ಒಂದು ಸರಿ ಮಳೆ ಮಾಡಿದ್ರು ಅವರು. ಹೀಗಾಗಿ ಗಿಡ ಕೂಡ ಭಾಳ ಚೆನ್ನಾಗಿ ಹೆಲ್ದಿ ಅದಾವೆ. ಇವಾಗ ಆಲ್ಮೋಸ್ಟು ಬೇರೆ ತೋಟಗಳೆಲ್ಲ ನೀವು ನೋಡಿರ್ತೀರ. ಇದು ಫಸ್ಟ್ನೇ ವರ್ಷದ ಕ್ರಾಪ್ ರೀ. ಇದು ಫಸ್ಟ್ನೇ ವರ್ಷದ ಕ್ರಾಪ್ನಾಗ ಇವ್ರದ್ದು ಯಾವ ಕ್ವಾಲಿಟಿಯಾಗ ಐತೆ ಸರ್? ಇದು ಫಸ್ಟ್ ಕ್ರಾಪ್ ಆದರೆ ಇದು ನನ್ನ ಅಂದಾಜು ಲೆಕ್ಕಕ್ಕೆ ಇದು ಹೆಚ್ಚು ಕಮ್ಮಿ ಒಂದು ಗಿಡಕ್ಕೆ ಎಷ್ಟು ಕಾಯಿ ಇರ್ಬೋದು ರೀ? ಈಗ ನಿಮ್ಮ ಒಂದು 35-40 ಕಾಯಿ. ಇದು ಫಸ್ಟ್ ಸೆಟ್ಟಿಂಗ್ ಆಗಿರೋದು ನೋಡಿ, ನಾನು ಅವಾಗ ಇದು ಹೆಚ್ಚುವರಿ ಕಾಯಿನ ಹರಿಬೇಕಾಗತ್ತಂತಲೂ ಹೇಳಿದ್ದೆ ನಾನು ಅವ್ರಿಗೆ. ಯಾಕಂದರೆ ಸೆಟ್ಟಿಂಗ್ ಆ ಥರ ಬಂದಿತ್ತು. ಆಮೇಲೆ ಆ ಹರಿಕಿನ ಪೂರ್ವದಾಗ ಮಳೆ ಬಂದಾಗ ಉದುರು ಹೋಗ್ತಂದು ಸ್ವಲ್ಪ ಉದುರಿ ಸರ್. ಹರಿಯೋದು ಪ್ರೇಮ ಏನೋ ಬರಲಿಲ್ಲ ಅವರಿಗೆ. ಮಳೆ ಬಂದು ಭಾಳ ಉದುರು ಹೋಗ್ತು ಇನ್ನು. ಆದ್ರೆ ಸೈಜ್ ಮಾತ್ರ ಭಾಳ ಚೆನ್ನಾಗಿ ಓಡಿದೆ ಅವ್ರಿಗೆ. ಅಂದರೆ ಕೆಲಸನೂ ಹಂಗೆ ಮಾಡ್ತಾರೆ ಪಾಪ, ಭಾಳ ಶ್ರಮಪಟ್ಟು ಮಾಡ್ತಾಯಿದ್ದಾರೆ. ನಮ್ಮ ಸರ್ವಿಸನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಮೀರಿ ವರ್ಕ್ ಮಾಡೋದು ರೈತರ ಕೆಲಸ ಇರ್ತವೆ. ಆ ನಿಟ್ಟಿನಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಇವಾಗ ದಾಳಂಬ್ರಿ ಬೆಳೆಗಾರರು ಬೇರೆ ಬೇರೆ ಕಡೆಗೆ ನಾವೆಲ್ಲ ಕೇಳ್ತಾ ಇರ್ತೀವಿ, ಕನ್ಸಲ್ಟಿಂಗ್ ಒಂದು 4-5 ಜನರನ್ನು ಕನ್ಸಲ್ಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಫೇಲ್ಯೂರ್ ಆಗ್ತದೆ. ಫೇಲ್ಯೂರ್ ಆದಮೇಲೆ ಐತಲ್ಲ ದಾಳಂಬ್ರಿಗೆ ಏನಿಲ್ಲ ಅಂತಂದೇಳಿ ಕಿತ್ತು ಹೋಗೋದು ಬಿಡ್ತಾರೆ. ಅಂಥ ರೈತರಿಗೆ ನೀವೇನು ಹೇಳ್ತೀರಿ? ಒಂದು ನಂಬಿಕೆ ಇರಕ್ಕೆ ಸರ್. ಎಲ್ಲಾರ ಯಾರು ಆಗಲಿ ನಮ್ಮ ವಿಶ್ವಾಸ, ನಮ್ಮ ಒಬ್ರು ನಂಬಿರ್ತೀವ ಸರ್, ನಂಬಿಕೆ ಇರ್ಬೇಕು ಸರ್. ಸುಮ್ಮನೆ ಅದು ಲಾಸ್ ಆಯ್ತು ಇದು ಲಾಸ್ ಆಯ್ತು ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು
ಹಾಂ ಆ ವರ್ಷ ನಮಗೆ ಬರಲೇ ಬಿಡಲಿ ಸರ್, ಇನ್ನೊಂದು ಸಲ ಅನುಭವ ಆಕೈತೆ ನಮಗೆ. ಸತ್ಯ. ಹಂಗೆ ನಾವು ಅನುಭವ ತಗೊಂಡು ಮಾಡಕ್ಕೆ ಸರ್. ಈಗ ಮತ್ತು ನಾವು ಏನಾಗಲಿ ನಾನು ಕಡೆಗೆ ಅವ್ರನ್ನ ಕಾಣೋದಾಗ್ಲಿದ್ರೆ ಫೋನ್ ಮುಖಾಂತರ ಕೇಳ್ತಿರ್ಕಂಡು ಸರ್, ಹೌದು, ಇಂಥದ್ದು ಮಾಡಿರಿ ಇಂಥದ್ದು ಬಿಡ್ರಿ ಅಂತಂದು ಅವ್ರು ಹೇಳಿದ್ರು ಸರ್. ಅದ್ರ ಥರ ನಾವು ಮಾಡಿದ್ವಿ ಸರ್. ಇವಾಗ 10 ಜನರು ಕೇಳೋ ಬದಲು ಒಬ್ಬರು ಕನ್ಸಲ್ಟಿಂಗ್ ಅವ್ರ ತಲೆಗಿರೋದು ಅವ್ರು ಹೇಳ್ತಾರೆ ಸರ್, ಹ್ಞೂ ಇವ್ರ ತೆರೆಗಳ ಇವ್ರು ಹೇಳ್ತಾರೆ ಸರ್. ಅದು ನಮ್ಮ ಮನೆಯವರ ಕೆಟ್ಟದಿದ್ದಾಗ ಅವು ಎರಡು ಏನಾಗಿ ನಮ್ಮನ್ನ ಎಲ್ಲಿ ಇದನ್ನ ಇಳುವರಿ ಬರಕ್ಕೆ ಸಾಧ್ಯ ಅಲ್ಲನ್ರಿ. ಇವಾಗ ದಿನ ಒಬ್ರು ಒಂದೊಂದು ಐಡಿಯಾ ಕೊಟ್ಟನಪ್ಪ ಅಂದ್ರೆ ಗಿಡ ಹೆಂಗೆ ತಡಿಬೇಕಲ್ಲ. ಇವರು ಹೇಳಿದ್ದು ಮಾಡೋದ ಅವ್ರು ಹೇಳಿದ್ದು ಮಾಡೋದ ಆಗಿ ಗಿಡಕ್ಕೆ ಒಂದು ರಿಯಾಕ್ಷನ್ ಆದಂಗಾಗಿ ಕಟಾವಾಗ್ಬಿಡ್ತದೆ ಸರ್. ಹಂಗಾಗಿ ದಾಳಂಬ್ರಿಯಾಗ ಪ್ರಾಫಿಟ್ ಕಾಣಲ್ರಿ. ಹೌದು ಸರ್, ನಾವು ಹೊಸಬ್ರು ಸರ್, ನನಗೆ ಏನೂ ಗೊತ್ತಿಲ್ಲ ಇದ್ರದ್ದು. ಇದು ಗಿಡಕ್ಕೆ ಎಷ್ಟು ಕೆಜಿ ಬರ್ತೈತಿ, ಎಷ್ಟು ತೂಕ ಬರ್ತಾನೆ ನನಗೆ ಈಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಕ್ರಾಪ್ ಹಾಕಿರೋದು ಫಸ್ಟ್ ಸರ್. ನಾನು ಯಾರನ್ನ ಇಲ್ಲಿವರೆಗೆ ನಾನು ಯಾರನ್ನ ಹೊಲ್ದಕ್ಕೂ ಕರ್ಕೊಂಬಂದಿಲ್ಲ ಸರ್. ಅವ್ರು ಮತ್ತೆ ಅವ್ರು ಯಾರು ಬಂದ್ರೆ ಆನ್ ಮಾಡಕೈತಿ ನಾವು ಮಾಡ್ತಾನೆ ಅನ್ನೋದು ಕೇಳ್ಬೋದು ಸರ್. ಏನು ಡಾಕ್ಟರ್ ಸಲಹೆ ನನಗೆ. ಸೊ ಇವಾಗ ಹನುಮಂತಪ್ಪರು ಕನ್ಸಲ್ಟ್ ಮಾಡ್ತಿದಾರಲ್ಲ, ಸರ್ ಚೆನ್ನಾಗಿ ಮೆಡಿಸಿನ್ ಅವನ್ನೆಲ್ಲ ರೆಫರ್ ಮಾಡ್ತಿದ್ರೆ ಒಂದೊಂದು ಸರ್ತಿ 4 ದಿನಕ್ಕೆ 5 ದಿನಕ್ಕೆ ಹೊಡೆದಿ ಸರ್ ನಾನು ಔಷಧಿ. ಅವ್ರು ಹೇಳಿದ್ದು ತಪ್ಪಿಸಿಲ್ಲ ಸರ್. ಇವತ್ತು ಹೊಡ್ಯಾಕಂದ್ರೆ ಅವತ್ತು ಹೊಡೆದಿದ್ದೀವಿ. ಹಾಂ ಇವಾಗ ಇವರು ಹನುಮಂತಪ್ಪ ಸರ್ ನೀಟಾಗಿ ಅಡ್ವೈಸ್ ಮಾಡಿರೋದಕ್ಕೆ ಈ ಥರ ಕ್ರಾಪ್ ಕುಂತೈತೆ ಸರ್. ಸರ್ ಇವಾಗ ನಿಮ್ಮ ಶಾಪ್ ಎಲ್ಲಿ ಬರ್ತದೆ, ಏನು ಕತೆ? ನಮ್ಮದು ಅಗ್ರಿಮಳಲ್ಲಿ ನೀಟು ಅಗ್ರಿ ಮಾರ್ಟ್ ಅಂತ ಇದೆ. ಓಕೆ. ಮತ್ತು ಲಿಂಗ್ಸೂರಲ್ಲಿ ನೀಟು ಅಗ್ರಿ ಸೊಲ್ಯೂಷನ್ಸ್ ಅಂತ ಇದೆ. ಮತ್ತು ಮೊಂಡ್ರಿಗಿಲ್ಲಿ ಕೂಡ ನೀಟು ಅಗ್ರಿ ಸೊಲ್ಯೂಷನ್ಸ್ ಅಂತೇಳಿ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ನಾವು ರೈತರಿಗೆ ಏನು ಹೇಳೋದಂದರೆ, ಮಾಹಿತಿಯನ್ನು ನಮ್ಮಿಂದ ಕೆಲವೊಂದು ಟೈಮಲ್ಲಿ ನಾವು ಬರೋಕ್ಕಾಗ್ತಿರಲ್ಲ, ಕೆಲವೊಂದು ದೂರ ಏರಿಯಾದಲ್ಲಿ ಇರ್ತಾವೆ, ಬರೋಕ್ಕಾಗ್ತಿರಲ್ಲ. ಈ ಫೋನ್ ಮೂಲಕ ನಮ್ಮಿಂದ ಉಚಿತವಾಗಿ ಮಾಹಿತಿ ತಗೋಬೋದು. ಮತ್ತು ಜೊತೆಗೆ ನೀವು ನಮ್ಮ ಈ ಅಗ್ರಿಮಂಬಳಿ ಸುತ್ತಮುತ್ತ ಭಾಗದಲ್ಲಿ ಏನಾದರೂ ರೈತರಿದ್ದರೆ, ನಾವು ನಮ್ಮ MSc ಅಗ್ರಿ ಆಗಿರೋ ಹುಡುಗರು ಇರ್ತಾರೆ, ಅವ್ರನ್ನ ನಾವು ಫ್ರೀ ವಿಸಿಟಿಂಗ್ ಆಗಿ ಕಳಿಸ್ತೀವಿ ನಾವು. ಆ ಒಂದು ಸಲಹೆಯನ್ನು ಉಚಿತವಾಗಿ ನೀವು ರೈತರು ಕೂಡ ಪಡಿಬೋದು. ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತಂದರೆ ನಂದು ಕೆಳಗಡೆ ನಂಬರ್ ಇರ್ತೈತೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಉಚಿತವಾದ ಮಾಹಿತಿನ ತಗೋ. ಸರ್ ಇವಾಗ ದಾಳಂಬ್ರಿ ಹೊರತುಪಡಿಸಿ ಬೇರೆ ಕ್ರಾಪಿಗೂ ನೀವು ಮೆಡಿಸಿನ್ ಕೊಡ್ತೀರಾ? ಹೌದು, ಎಲ್ಲ ಕ್ರಾಪಿಗೂ ಇದೆ. ಎಲ್ಲ ಕ್ರಾಪಿಗೂ ಹೌದು. ನಾವು ಹೆಚ್ಚುವರಿಯಾಗಿ ನಮ್ಮದು 12 ವರ್ಷದಿಂದ ದಾಳಂಬೆ ಮತ್ತು ಪಪ್ಪಾಯಿ ಮೇಲೆ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಬಾಳೆ, ಕಲ್ಲಂಗಡಿ, ಆಮೇಲೆ ಚಿಲ್ಲಿ, ಟೊಮಾಟೊ ಇವಕ್ಕೆಲ್ಲ ಮಾಡಿದ್ವಿ. ಆಮೇಲೆ ಈರುಳ್ಳಿ ಮೇಲೆ ಸಾಕಷ್ಟು ನನ್ನ ವೀಡಿಯೋಗಳು ಕೂಡ ಅದು 12 ವರ್ಷದಿಂದನೇ ಅದು. ಅವಾಗೆಲ್ಲ ಕೊಳೆ ರೋಗದ ಬಗ್ಗೆ ಭಾಳಷ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾಕಂದರೆ ಅದು ಕೊಳೆ ರೋಗ ಫಸ್ಟು ಇದೇ ಭಾಗದಲ್ಲೇ, ಇದು ಒಂದು ಬನ್ನಿಗೋಳ ಭಾಗದಲ್ಲಿ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಭಾಳಷ್ಟು ನಾನು ವೀಡಿಯೋ ಕೂಡ ಮಾಡಿದ್ದೀನಿ. ಇವಾಗ ದಾಳಿಂಬೆಯಲ್ಲಿ ಅಂದರೆ 11 ವರ್ಷದಿಂದ ನನ್ನ ಸರ್ವೀಸಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ನಾನು ಕಲ್ತಿದ್ದೀನಿ. ಹಾಗಾಗಿ ನನಗೆ ಈ ದಾಳಿಂಬೆ ರೈತರಿಗೆ ಸಲಹೆ ಕೊಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ. ಸರ್ ಇವಾಗ ಇಲ್ಲಿ ರೈತರು ಒಂದು ಮಾತು ಹೇಳಿದರು, 10 ಜನ ಕನ್ಸಲ್ಟ್ ಮಾಡೋಕ್ಕೇನೋ ಒಬ್ಬರನ್ನ ಕನ್ಸಲ್ಟ್ ಮಾಡಿದ್ನಪ್ಪ ಅಂದ್ರೆ ನಾವು ಏನಾದರೂ ಪ್ರಗತಿ ಕಾಣ್ಬೋದು ಅಂತಂದೇಳಿ. ಸೊ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ನಾವೇನಂತೀವಿ, ಯಾರನ್ನಾದರೂ ಸಲಹೆ ತಗೊಳ್ರಿ, ಒಬ್ಬರು ಸಲಹೆ ತಗೊಳ್ರಿ, ಯಾರಾದರೂ ತಗೋಬೋದು. ಈ ನಂತರ 100 ಜನ ಬರ್ತಾರೆ, ಆದರೆ ಒಂದು ಹೆಚ್ಚಿನ ಮಾಹಿತಿ ನಿಮ್ಮಲ್ಲಿ ಇರಬೇಕು. ನಾವು ಈ ಔಷಧಿ ಹೊಡೆದ್ರೆ ಏನಾಗ್ಬೋದು, ಈ ಥರ ನೀರು ಕೊಟ್ಟರೆ ಈ ಕ್ಲೈಮೇಟಲ್ಲಿ ಏನಾಗ್ಬೋದು ಅನ್ನೋದು ಗಿಡ ನಿಮ್ಮವು. ನಾವು ಬಂದು ಒಂದು 5 ನಿಮಿಷ ಬಂದು 10 ನಿಮಿಷ ಬಂದು ನಿಂತ್ಕೊಂಡು ಹೇಳಿ ಹೋಗ್ಬೋದು ಅಷ್ಟೇ. ನಮ್ಮವು 30% ಕೆಲಸ ಅಷ್ಟೇ. 70% ರೈತರ ಕೆಲಸ ಇರ್ತೈತಿ ಇಲ್ಲಿ. ಆ 70% ಅವರು ಹಂಗೆ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಅದು ವರ್ಕ್.